ಈಗ ಏನ್ ಹೇಳ್ತಾರ, ಎಲ್ಲಾ ನ್ಯಾಯಿಕರ ಮತದಲ್ಲಿ ಏನು ಒಪ್ತಾರ ಅವರು. ನ್ಯಾಯಿಕರ ರೀತಿ ಕ್ರಮ ವೇದಾಂತಿಗಳದ್ದು ಇಲ್ಲ. ಫಕ್ತ ನ್ಯಾಯಿಕರು ಅವರ ಮತದಲ್ಲಿ ಅನುಮಿತಿದು ಯಾವ ಕ್ರಮಗಳನ್ನು ಹೇಳ್ಕೊಂಡ್ ಬಂದಾರಲ್ಲ ಅವ್ರ ರೀತಿ ಹೇಳ್ತಾರೆ. ಈಗ यद्यपि न्याय मत में अनुमान प्रसंग में अनेक पक्ष है. ನ್ಯಾಯಿಕರ ಮತದಲ್ಲಿ ಅನುಮಾನದ ಪ್ರಸಂಗದಲ್ಲಿ ಅನೇಕ ಪಕ್ಷ ಅಂದ್ರನೆ ಒಟ್ಟ 42 ಪಕ್ಷಗಳದಾವ. ಅದು ನೀವು ಅದು ನೀವು ನ್ಯಾಯ ಪ್ರಕಾಶ ಅಲ್ಲಿ 612 612 ಪೇಜ್ ಮೇಲೆ ನೋಡ್ಬೋದು. परंतु सकल न्यायिक मत में अनुमित का एक क्रम है. ಅಷ್ಟೆಲ್ಲ ಪಕ್ಷ ಇದ್ರೂ ಕೂಡ ಅವ್ರು ಏನು ಮೇನ್ ಒಪ್ಪ್ಯಾರ ಅದು 612 ನ್ಯಾಯ ಪ್ರಕಾಶ ರೀ. ಆದ್ರೂ ನ್ಯಾಯಿಕರ ಮತದಲ್ಲಿ ಅನುಮಿತಿ ಏನ್ ಕ್ರಮ ಹೇಳ್ಯಾರ ಅವ್ರು ನಾವು ನಿಮ್ಗೆ ಹೇಳ್ತೇವೆ. प्रथम तो मानसाधिकरण में हेतु साध्य का सहचार दर्शन होवे है. ಅದಕ್ಕೆ ಒಂದು ದಾಖಲ ಹಾಕ್ರಿ. ಮೊದಲೇನು ಅಡಿಗೆ ಮನೆಯಲ್ಲಿ ಹೊಗೆ ಬೆಂಕಿ ಕೂಡ್ಕೊಂಡು ಇರುವುದು ದರ್ಶನ ಅಂದರೆ ಜ್ಞಾನ. ವೃತ್ತಿ ಜ್ಞಾನ का नाम दर्शन है. दर्शन ಅಂದ್ರೆ ಏನು? वृत्ति ज्ञान का नाम ही दर्शन है. दर्शन के विषयत्व दृश्यत्व है. वृत्ति ज्ञान अंदरने दर्शन. प्रथम तो मानसाधिकरण में हेतु साध्य का सहचार दर्शन होवे. ಮೊದಲು ವೃತ್ತಿ ಜ್ಞಾನ ಅಂದ್ರೆ ದರ್ಶನ. ವೃತ್ತಿ ಜ್ಞಾನವನ್ನು ದರ್ಶನ ಶಬ್ದದಲ್ಲಿ ಬಂದಾಗ ಎಲ್ಲಿ ಬರಲಿ ವೃತ್ತಿ ಜ್ಞಾನ ಅಂತ ತಿಳ್ಕೊಂಡು. दर्शन ज्ञानी वृत्ति ज्ञान. वृत्ति ज्ञान का नाम दर्शन है. ಮೊಟ್ಟ ಮೊದಲು ಯಾವ ಕ್ರಮ ಹೇಳಿದ್ರು? ಕಿ ಅಡಿಗೆ ಮನೆಯಲ್ಲಿ ಹೊಗೆ ಬೆಂಕಿ ಎರಡು ಕೂಡ್ಕೊಂಡು ಇರೋದು ನಿಮಗೆ ಜ್ಞಾನ ಆಗ್ತದೆ. ಅಡಿಗೆ ಮನೆಯಲ್ಲಿ ಹೊಗೆ ಬೆಂಕಿ ಎರಡು ಕೂಡ್ಕೊಂಡಿದ್ದು ಜ್ಞಾನ ನಮ್ಗೆ ಮೊಟ್ಟ ಮೊದಲು ಆಗ್ತದೆ. ಅದು ಆಗಿದ ನಂತರ ಇಷ್ಟೇ ಹಿಂಗೆ ನಿಮ್ಗೆ ಆಗಿದ ನಂತರ हेतु में साध्य की व्याप्ति का निश्चय होवे. हेतु में ಹೊಗೆಯಲ್ಲಿ ಬೆಂಕಿದು ವ್ಯಾಪ್ತಿದ ನಿಶ್ಚಯ ಅಂದ್ರೆ ಜ್ಞಾನ ಆಗುತ್ತದೆ. ಹೊಗೆಯಲ್ಲಿ ಬೆಂಕಿದು ವ್ಯಾಪ್ತಿ ನಿಶ್ಚಯ ಆಗುತ್ತದೆ. ಎರಡನೇದು ತಿಸ್ತೆ ಅನಂತರ ಪರ್ವತಾಧಿಕರಣ में हेतु का प्रत्यक्ष ज्ञान होवे. ಅದಾಗಿದ ನಂತರ ಪರ್ವತದಲ್ಲಿ ಆ ಹೊಗೆಯ ಪ್ರತ್ಯಕ್ಷ ಜ್ಞಾನ ಆಗ್ತದೆ. ನೋಡಿದ್ರೆ ಹೊಗೆ ಜ್ಞಾನ ಬರ್ತದೆ, ಅಂದ್ಮೇಲೆ ಹೊಗೆಯ ಪ್ರತ್ಯಕ್ಷ ಜ್ಞಾನ ಆಗುತ್ತದೆ. इसके अनंतर संस्कार का उद्भव होय के व्याप्ति की स्मृति होवे है. इसके अनंतर पर्वताधिकरण में हेतु का प्रत्यक्ष होवे. ಮೂರನೇದು ವ್ಯಾಪ್ತಿ ನಿಶ್ಚಯ ಆಗುತ್ತದೆ. ಎರಡನೇದು ಇಲ್ರಿ. ಪ್ರಥಮ ತೋ ಮಾನಸಾಧಿಕರಣ में हेतु साध्य का सहचार दर्शन ಒಂದು. ಅದಾಗಿದ ನಂತರ ಏನು? ಹೇತು ಮೇ ಸಾಧ್ಯಕಿ ಹೊಗೆಯಲ್ಲಿ ಬೆಂಕಿದು ವ್ಯಾಪ್ತಿ ನಿಶ್ಚಯ ಆಗ್ತದೆ. ವ್ಯಾಪ್ತಿ ನಿಶ್ಚಯ ಆಗುತ್ತೆ. ಎರಡನೇದು. ಅದಾಗಿದ ನಂತರ ಏನು? ಕಿ ಪರ್ವತಾದಿಗಳಲ್ಲಿ ಹೊಗೆಯ ಪ್ರತ್ಯಕ್ಷ ಜ್ಞಾನ ನಮಗ ಆಗುತ್ತದೆ. ಇದು ಮೂರನೇದು. ಅಲ್ಲಿ ಹಿಂಗ ಆಗಿದ ನಂತರ ಅನಂತರ संस्कार का उद्भव होय के व्याप्ति की स्मृति होवे है. संस्कार ಅಂದ್ರೆ ಪೂರ್ವ ಅನುಭವಜನ್ಯ ವ್ಯಾಪ್ತಿದು ಅನುಭವ. ಹಿಂದೆ ಹೇಳ್ಯಾರ ನೋಡಿ ಲಾಸ್ಟ್ದಾಗ ಅವಿನಾಭಾವ ಸಂಬಂಧ ಜ್ಞಾನ ಅನುಭವಕ್ಕೆ ಸಂಸ್ಕಾರ का उद्भव है. ಅಲ್ಲಿ ಬರೀ ಅಂತ ಹೇಳಿದ್ರೆ ನಿಮ್ಗೆ ಎಲ್ಲಿ ಬರ್ತೀರಿ? ಅನುಭವಕ್ಕೆ ಸಂಸ್ಕಾರ का उद्भव ಅನುಭವ ಸಂಸ್ಕಾರ ಅಂದ್ರೇನೆ ಅವಿನಾಭಾವ ಸಂಬಂಧ ಜ್ಞಾನ. ಯಾಕಂತ ಕೇಳಿದ್ರೆ ನಮ್ಗ ರೂಢಿ ಅಂದ್ರೇನು? ಸಂಸ್ಕಾರ ಉದ್ಭವ ಆಗ್ಲಿಕ್ಕ ಮೂರೇ ಕಾರಣ. ಎಷ್ಟ್ರಿ? 4. ಯಾವ? 5. 4. ಮತ್ತೊಮ್ಮೆ ಹೇಳ್ರಿ.
ಹಾ ಸಂಬಂಧ ಸಂಬಂಧ ಅನ್ನೋಕ್ಕಿಂತಲೂ ಸಂಬಂಧಿ ಜ್ಞಾನ ಸಂಬಂಧ ಅಂದ್ರ ಸಂಬಂಧ असलेकी संबंध इधर यात स्मृती आगाला संबंधी ज्ञान झाले की स्मृती होते संबंध ज्ञान इधर स्मृती आगाला ಈಗ ಇವರು ತಂದೆಯವರಿಗೆ ನಾವು ನೋಡಿದೆವು ಹೌದಿಲ್ಲ ಇವರು ಜನಕ ಭಾವ ಸಂಬಂಧ ಜ್ಞಾನ ನನಗದ ತಂದೆ ಮಗ ಅಂತೇಳಿ ಸಂಬಂಧ ಜ್ಞಾನ ನನಗದ ಅದ ಸುಮ್ಮನೆ ಸ್ಮೃತಿ ಆಗ್ತದ ನನಗೆ ಯಾವ ಕಾಲದಾಗ ಎಲ್ಲರೇನ ಆ ಕಡೆ ಹೋದಾಗ ಇವ್ರ ತಂದೆಯವ್ರು ನನ್ನ ಗಂಟು ಬಿದ್ದರೆ ಸಿದ್ಧಾರೂಢ ತಂದೆ ನನಗೆ ಸ್ಮೃತಿ ಆಗ್ತದ ಸಂಬಂಧಿ ಜ್ಞಾನ झाल्यावर स्मृती होते ಸುಮ್ಕೆ ಸ್ಮೃತಿ ಯಾವಾಗ ಆಗ್ತದೇನು ಸಂಬಂಧ ಜ್ಞಾನ ಮೊದಲ ನಮಗೆ ಬೇಕೇ ಬೇಕು ಇಬ್ಬರು ಇವ್ರ ತಂದಿನ ಎಂದು ನೋಡೇ ಇಲ್ಲ ಅಚಾನಕ್ ಯಾರೇ ಹೊಂಟಿರ್ತಾರ ಇವರೇ ನೋಡಿ ಸಿದ್ಧಾರ್ಥ ತಂದೆ ಹತ್ನ ಎಂದರಾತೇನು ಇವ್ರ ಸ್ಮೃತಿ ಆಗ್ತದೇನ ಅವ್ರಿಗೆ ನೋಡೋಣ ಯಾಕೆ ನೋಡೇ ಇಲ್ಲಲ್ಲ ಅದಕ್ಕೆ ಮೊದಲ ಇಬ್ಬರದು ಜನಕ ಭಾವ ಸಂಬಂಧ ಜ್ಞಾನ ನಮ್ಮ ಮೊದಲ ಬೇಕು ನಂತರ ಯಾವಾಗಾರೆ ಸಹಜವಾಗಿ ಭೇಟಿದ್ರೆ ಇವರು ಸಿದ್ಧಾರೂಢ ತಂದೆ ಅವ್ರಿಗೆ ನೋಡೋಣ ಇವ್ರ स्मृती ಆಗ್ತವ ಅದು संबंधी ज्ञान झाले की संबंध ज्ञान असले की स्मृती होत नाही किंतु संबंधी ज्ञान झाले की स्मृती होते तिथे निमगा फरक तिथे निमगा संबंधी ज्ञान ಅಂದ್ರೆ ನಿಮ್ಗ ಸ್ಮೃತಿ ಆಗಲಿಕ್ಕೆ ಕಾರಣ ಏನು ಸುಮ್ಸುಕ್ಕೆ ಸ್ಮೃತಿ ಆತೇನು ಯಾವ್ದಾರೆ ಒಬ್ಬ ಸಾಧು ಆ ಸಾಧುನಂತೇಳಿ ಇವರು ನಮ್ಮವ್ರೆ ಅದು ಅಲ್ಲಿ ನೀವು ಅಲ್ಲಿ ಬಿಡ್ರಿ ಅವರೇ ಮಾಡಿದ್ರಿ ಹೋರಿ ಅತ್ತ ಮತ್ತೆ ಆಗ್ತದಲ್ಲಿ ಅದಕ್ಕೆ ಸಾದೃಶ್ಯ ಜ್ಞಾನ ಚಿಂತನ ಅಂದ್ರೆ ಗೊತ್ತಲ್ಲ ನಿಮ್ಗೆ ಏನ್ ಚಿಂತನ ಅಂದ್ರ ಈಗ ಇಲ್ಲಿ ಏನು ಜ್ಞಾನ ಹೇಳುವ ಪರಾಮರ್ಶೆ ಅಂದ್ರೆ ಏನು ಪರಾಮರ್ಶೆ ಅಂದ್ರೆ ಏನು ಏನ್ರಿ ಪರಾಮರ್ಶೆ ನ್ಯಾಯ ಪ್ರಕಾಶ್ ಅಂದ್ರೆ ಅಚಾನಕ್ ನಮ್ಗೆ ಬರ್ಲಿ ಅಂದ್ರೆ ನಾವ್ ಏನ್ ಮಾಡ್ತೇವು ಆದ್ರ ಸ್ವಲ್ಪ ಒಂದೊಂದು ಹಾಡ್ದಾಗ ಹಾಡುವಾಗ ಒಂದೇ ಯಾವಾಗ ಬರ್ತದ ಅದೇ ಹೋಗ್ಬಿಡ್ತದ ಮಂದಿಗೆಲ್ಲ ನೋಡ್ಕೊತ್ಕೊಂಡಿರ್ತಾನ ಯಾನ್ ಬರ್ತಾ ಇಲ್ಲ ಅಂದ್ರೆ ಅದ್ರ ಚಿಂತನೆ ಮಾಡ್ತಾನ ನೋಡಿ ಚಿಂತನೆ ಮಾಡಿದ್ರೆ ಮತ್ತೆ ನೆನಪಿ ಬರ್ತಾವ ಅದು ಚಿಂತನೆ ಅದೃಷ್ಟ ಅಂತ ಗೊತ್ತಾಗಿದೆ ಅದೃಷ್ಟ ಗೊತ್ತಾಗ ವಿಚಾರ ಸಾಗರ ಒಳಗೆ ಕೊಟ್ಟರು ಅದೃಷ್ಟ ಸಣ್ಣ ಏಕ್ದಮ್ ಸಣ್ಣ ಬಾಲಕನಿಗೆ ಈ ಅದು ಹಾಲು ಕುಡಿದು ಅವನಿಗೇನು ಮೊದಲು ಹಚ್ಚಿ ಬಿಡ್ತಾರೆ ಬರೇ ಪರಂತು ಇದ್ರಾಗ ಹಾಲು ಅದಾವ ನಾವು ಕುಡಿಬೇಕು ಸಣ್ಣ ಆಕಳ ಕರುಗಳಿಗೆ ಅದು ಹಿಂಗೆ ಎತ್ಕೊಂಡು ಒಯ್ದು ಕಿಸಿಂದ ಅದು ಇಟ್ಟು ಮತ್ತೆ ಅದಕ್ಕೆ ಮಲಿ ಇಡ್ತಾರೆ ಬಾಯಾಗ ಏಕ್ದಮ್ ನಾವೇನು ಊಟಕೊಳ್ಳಿ ಅದು ಜಗ್ಗದು ಯಾರು ಕಳಿಯೋದು ಜಗ್ಗದು ಹಾಲು ಇದ್ರೊಳಗೆ ಅದ ಕುಡಿಬೇಕು ಅಂತ ಅಂದ್ರೆ ಹಿಂದೆ ಕುಡಿದು ಹಿಂದಿನ ಜನ್ಮದ ಸಂಸ್ಕಾರ ಇರೋಣದ್ರಿಂದಲೇ ಈಗ ಹಾಲು ಕುಡಿದ್ರೆ ನಾ ಬದುಕ್ತ ಅದಕ್ಕೆ ಅದು ಅದೃಷ್ಟ ಹೇಳ್ತಾ ಅದಕ್ಕೆ ಇಲ್ಲಿ ಮತ್ತೆ ಇಲ್ಲಿ ಏನಂದ್ರೆ ಅವಿನಾಭಾವ ರೂಪ ಸಂಬಂಧದ ಜ್ಞಾನ ಅನುಭವ ಏನೈತಲ್ಲ ಆ ಅನುಭವ ಸಂಸ್ಕಾರ ಅಂತ ತಿಳ್ಕೋದು पूर्व अनुभवजन्य संस्कार ಅಲ್ಲಿ ಬರ್ಕೋರಿಲ್ तिसते अनंतर पूर्व अनुभवजन्य संस्कार का उद्भव होय के पूर्व अनुभवजन्य संस्कार का उद्भव होय के व्याप्ति की स्मृती होवे हे नाकनेದು ಅವಿನಾಭಾವ ಸಂಬಂಧ ಅಂದ್ರೆ ವ್ಯಾಪ್ತಿ ಸಂಸ್ಕಾರ ಹಿಂದ ವ್ಯಾಪ್ತಿ इसके अनंतर पूर्व अनुभवजन्य संस्कार का अनुभव नष्ट आದ ಕೂಡಲೇ ಸಂಸ್ಕಾರ ಹೋಯ್ತದೆ ಸಂಸ್ಕಾರ ಅಂದ್ರೆ ಯಾನ್ ತೊಳದು ಇಲ್ಲಿ ಯಾವ ಸಂಸ್ಕಾರ ಭಾವನಾ ಅದೇ पण ಸಂಸ್ಕಾರದಾಗ ಯಾವ ಸಂಸ್ಕಾರ ತಗೋಬೇಕು ಅಂತ ಇಲ್ಲಿ ಅಲ್ಲ ಸಂಸ್ಕಾರ ಅಂದ್ರೆ ಲಕ್ಷಣ ಗೊತ್ತದ ನಿಮ್ಗೆ ಜ್ಞಾನಕ್ಕೆ ಸೂಕ್ಷ್ಮ ಅವಸ್ಥಾಕ್ಕೂ ಸಂಸ್ಕಾರ ಮೊನ್ನೆ 4 ದಿನನೂ ಆಗಿಲ್ಲ ಜ್ಞಾನಕ್ಕೆ ಸೂಕ್ಷ್ಮ ಅವಸ್ಥಾಕ್ಕೂ ಸಂಸ್ಕಾರ ಎದಕತ್ತೀರಿ ಜ್ಞಾನದ ಸೂಕ್ಷ್ಮ ಅವಸ್ಥಾಕ ಸಂಸ್ಕಾರ ಆ ಸಂಸ್ಕಾರ ನಮ್ಮ ಅಂತಃಕರಣದಾಗ ಇರ್ತದ ನ್ಯಾಯಿಕರು ಆತ್ಮನಲ್ಲಿ ಅಂತ ಹೇಳ್ತಾ ಇದ್ದಾರೆ ಆದ್ರೂ ಸಂಸ್ಕಾರ 3 ಪ್ರಕಾರ ಅದಾವಲ್ಲ
ವೇಗ ಭಾವನಾ ಸ್ಥಿತಿಸ್ಥಾಪಕ ವೇಗ ಭಾವನಾ ಸ್ಥಿತಿಸ್ಥಾಪಕ ಮನ್ ಬರ್ದ ನೋಡ್ರಲ್ಲ ಲಕ್ಷಣ ಅಲ್ಲ ಸಂಸ್ಕಾರ ಅಂತೇವಲ್ಲ ನಾವು ಸಂಸ್ಕಾರ ಉದ್ಭವ ಹೋಯ್ಕೆ पण संस्कार ಯಾವ ಸಂಸ್ಕಾರ ಅಂದ್ರೆ पूर्व अनुभव जन्य ಮುಂದೆ स्मृती होवे व्याप्ति की स्मृती होवे ಅದಲ್ಲ ಅಂದ್ರೆ जो पदार्थ अनुभव ज्ञान करके जन्य होवे और स्मृति ज्ञान का जनक होवे ताकू भावना कहिए भावना रूप अनंतर संस्कार का उद्भव होके व्याप्ति की स्मृति होवे है व्याप्ति स्मृति आगुತ್ತ आ 2-3-4 ಉದಾಹರಣೆ ಹೇಳಿದ್ ನಿಮ್ಗೆ ಅಭಿನಿವೇಶದು ಇದಲ್ಲ ಹಾ ತಿಸ್ತೆ ಅನಂತರ ಸಾಧಿಕೆ ವ್ಯಾಪ್ತಿ ವಿಶಿಷ್ಟ ನೋಡಿ ಈಗ 5ನೇದು ಸ್ವಲ್ಪ ಲಕ್ಷ ಕೊಡ್ರಿ 5ನೇದು ಇದು ತಿಸ್ತೆ ಅನಂತರ ಸಾಧಿಕೆ व्याप्ति विशिष्ट पक्ष में हेतु ताका प्रत्यक्ष होवे है ತಿಸ್ತಿಯ ನಂತರ 4ನೇದು ಗೊತ್ತಾಯ್ತಲ್ಲ ವ್ಯಾಪ್ತಿ ಸ್ಮೃತಿ ಆಗುತ್ತದೆ ಆ ವ್ಯಾಪ್ತಿ ಸ್ಮೃತಿ ಆಗಿದ ನಂತರ ಏನಾಗ್ತದ ಸಾಧ್ಯದ ವ್ಯಾಪ್ತಿ ವಿಶಿಷ್ಟ ಅಂದ್ರೆ ಹೋಗಿ ಬೆಂಕಿ ಕೂಡ್ಕೊಂಡು ವ್ಯಾಪ್ತಿ ಅಂತ ಕೂಡ್ಕೊಂಡು ಇದ್ದುದು ಹೇತು व्याप्ति विशिष्ट पक्ष में व्याप्ति विशिष्ट पक्षದಲ್ಲಿ हेतु ताका प्रत्यक्ष होवे हेतु का प्रत्यक्ष होवे हेतु का प्रत्यक्ष होवे ನಿಮಗೆ ತಿಳಿದು ನಿಮಗೆ ವ್ಯಾಪ್ತಿ ಸ್ಮೃತಿ ಆಗಿದ ನಂತರ ಸಾಧ್ಯಕಿ ವ್ಯಾಪ್ತಿ ವಿಶಿಷ್ಟ ಸಾಧಿಕೆ ವ್ಯಾಪ್ತಿ ವಿಶಿಷ್ಟ ಗೊತ್ತಾಯ್ತಲ್ಲ ಬಗೆ ಬೆಂಕಿ ಕೂಡ್ಕೊಂಡು ಇದು ವ್ಯಾಪ್ತಿ ವಾಲಕ್ಕೂ ವ್ಯಾಪ್ತಿ ವಿಶಿಷ್ಟ ಅದು ಎರಡು ಕೂಡ್ಕೊಂಡಿದ್ದು ವಿಶಿಷ್ಟ ವಿಶೇಷಣ ಇವೆರಡು ಕೂಡ್ಕೊಂಡಿದ್ದುದು ಪಕ್ಷದಲ್ಲಿ ಪರ್ವತದಲ್ಲಿ हेतु का प्रत्यक्ष ज्ञान होवे है हेतु का प्रत्यक्ष ज्ञान होवे है ताकू परामर्श कहे है ताकू यान इकड़े नो यान केर होगी हेतु हाँ हेतु ताका प्रत्यक्ष होवे हेतु का प्रत्यक्ष होवे है हेतु का ಮ್ಯಾಲ್ ನೋಡ ನೋಡ್ರಿ हेतु का ಅಂದ್ರೆ ಹೋಗಿ ಇದು ಪ್ರತ್ಯಕ್ಷ ಆಗುತ್ತದೆ ತಾಕು ಪರಾಮರ್ಶ ಕಯೇ ಹೇ ಅದಕ್ಕೆ ನ್ಯಾಯಿಕರು ಅನಂತರ ಪರಾಮರ್ಶ ವ್ಯಾಪ್ತಿ ವಿಷಯಕ ಪಕ್ಷ ಧರ್ಮತಾ ಜ್ಞಾನ ಪರಾಮರ್ಶ ನ್ಯಾಯ ಪ್ರಕಾಶ್ ಓದಿದ್ದು ಬರ್ಬರ್ದು ಅಲ್ಲ ಈಗ ಯಾನ್ ಇದ್ರ ಕೇಳೋದಂದ್ರೆ ನಿಂಬೆ ಕೇಳ್ಬೇಕು ನ್ಯಾಯ ಪ್ರಕಾಶ್ ಓದವ್ ನೀವು ಒಬ್ರೆ ತರ್ಕ ಸಂಗ್ರಹ ಬರ್ಬೋದಿಲ್ರಿ ಹಾ ವ್ಯಾಪ್ತಿ ವಿಷಯಕ ಬರ್ಕೋರಿಲ್ಕಾದ್ರೆ ವ್ಯಾಪ್ತಿ ಸುಮ್ ಯಾವಾಗ ಮುಂದೆ ನಿಮ್ಗೆ ಬೇಕಾದ ಗೊತ್ತಾಯ್ತು ವ್ಯಾಪ್ತಿ ವಿಷಯಕ ಅಂದ್ರೆ ವಿಷೀಕರಿಸುವಂತ ಪಕ್ಷ ಧರ್ಮತಾ ಜ್ಞಾನ ಪರಾಮರ್ಶ विषयक पक्ष धर्मता ज्ञान परामर्श ಇಲ್ಲ ವಿಷಯಕ ವಿಷೀಕರಿಸುವಂತ ಪಕ್ಷದಲ್ಲಿ ಧರ್ಮತಾ ಜ್ಞಾನ ಪರಾಮರ್ಶ पक्ष वृत्तित्व रूप पक्ष धर्मता को विषय करने वाला जो ज्ञान है ಪಕ್ಷದಲ್ಲಿ ಇರುವಂತ ಪಕ್ಷ ಧರ್ಮದ ಅದಕ್ಕೆ ವಿಷಯ ಮಾಡುವಂತ ಯಾವ ಜ್ಞಾನ ಇರೋದು ಆ ಜ್ಞಾನಕ್ಕೆ ಪರಾಮರ್ಶ ಅದು ಯಾವುದು ಪನ್ನಿ ವ್ಯಾಪ್ಯ ಧೂಮವಾನ ಪರ್ವತ ಪನ್ನಿ ಉದಾಹರಣ ಪನ್ನಿ ವ್ಯಾಪ್ಯ ಈ ಪರಾಮರ್ಶಕ್ಕೂ ಉದಾಹರಣ ಅವ್ರು ಕೊಟ್ಟರ ಪನ್ನಿ ವ್ಯಾಪ್ಯ ಧೂಮವಾನ್ ಪರ್ವತ ಪನ್ನಿ ವ್ಯಾಪ್ಯ ಧೂಮವಾನ್ ಪರ್ವತ ಉದಾಹರಣೆ ಪರಾಮರ್ಶದ ಉದಾಹರಣೆ ಇದ್ರಿ ಹಾ ಇದು ವಿಶೇಷ ಸ್ವರೂಪ ಪರಾಮರ್ಶದ ಇದು ವಿಶೇಷ ಸ್ವರೂಪ ಅಲ್ಲಿ ಮ್ಯಾಲ ಅಟ್ಟರದಾಗೆ ಪನ್ನಿ ವ್ಯಾಪ್ಯ ಧೂಮವಾನ್ ಪರ್ವತ ಅಂತ ಹಿಂಗ ಅದಕ್ಕೆ ಕೌನ್ಸ್ ಮಾಡಿ ಪನ್ನಿ ವ್ಯಾಪ್ಯ ಧೂಮವಾನ್ ಪರ್ವತ ಅದಲ್ರಿ ಅದಕ್ಕೆ ಅಷ್ಟೇ ಹಿಂಗ್ ಕೌನ್ಸ್ ಮಾಡಿ ಮ್ಯಾಲ
हे ಪರಾಮರ್ಶಾಚೆ हे ವಿಶೇಷ ಸ್ವರೂಪ ಅಂತ ಇಟ್ಟರ್ ಬರೀ ವಿಶೇಷ ಸ್ವರೂಪ ಪರಾಮರ್ಶ ಕೈ ಅದ ಅದರದ್ದು ಇದು ವಿಶೇಷ ಸ್ವರೂಪ ಕೆಳಗೆ ಯಾಕ ಸಾಮಾನ್ಯ ಒಂದು ಹೇಳೋರು ಅದಾರ ವಿಶೇಷ ಹಾ ಹಾ ಬರದ್ರಿ ಬರದ್ರಿ ಈಗ ಯಾರೋ ಒಬ್ಬರು ವೇದಾಂತಿ ಪೈಕಿ ಅನುಯಾಯಿಗಳು ಏನಂತಾರ ಏನ್ರಿ ನೀವು ಮ್ಯಾಲ ಮೂರನೇ ನಂಬರ್ ಹಾಕ ತಿಳಿದ ಅದಕ್ಕೆ ನಿಮ್ಗೆ ಮೂರನೇ ನಂಬರ್ ಒಳಗ ನಿಶ್ಚಯ ವ್ಯಾಪ್ತಿ ನಿಶ್ಚಯ ಆದ ನಂತರ ಪರ್ವತದಲ್ಲಿ ಹೊಗೆಯುವ ಪ್ರತ್ಯಕ್ಷ ಜ್ಞಾನ ಆಗುತ್ತದೆ ಅಂತ ಹೇಳಿದ್ರಿ ಮತ್ತೆ ನೀವು ಏನ್ ಹೇಳಕತ್ತೀರಿ ಕಿ ಆ ಬೆಂಕಿ ವ್ಯಾಪ್ತಿ ವಿಶಿಷ್ಟ ಪರ್ವತದಲ್ಲಿ ಹೊಗೆ ಪ್ರತ್ಯಕ್ಷ ಆಗುತ್ತದೆ ಮತ್ತೆ ಹೊಗೆ ಪ್ರತ್ಯಕ್ಷ ಆಗುತ್ತದೆ ಮೇಲೆ ಹೇಳಿರಲ್ಲ ಪರ್ವತದಲ್ಲಿ ಹೊಗೆ ಪ್ರತ್ಯಕ್ಷ ಜ್ಞಾನ ಆತದಂತ ಮತ್ತೆ ತೆಳಗ ಪರ್ವತದ ಪಕ್ಷಮೆ ಅಂದ್ರೆ ಪರ್ವತದಲ್ಲಿ ಹೇತುವಿನ ಪ್ರತ್ಯಕ್ಷ ಆಗುತ್ತದೆ ಅಂತ ಹೇಳಿದ್ರೆ 2 ಸಾರಿ ನೀವು ಹೇಳಿದ್ರೆ ನಿಮ್ಮ ಮೇಲೆ ಪುನರುಕ್ತಿ ದೋಷ ಬರ್ತೈತಿ ಅಂತ ಹೇಳಿದ್ರು ಅವರು ಇಲ್ಲ ಬರೋರಿ ಅಂದ್ರೆ ಮ್ಯಾಲ ಮೂರನೇ ನಂಬರ್ದಾಗ ನೀವು ಪರ್ವತಾದಿ ಪಕ್ಷದ ಮೇಲೆ ಹೇತುವಿನ ಪ್ರತ್ಯಕ್ಷ ಅನುಮಿತಿ ಕಾರಣ ಅಂತ ಹೇಳಿರಿ ಅಲ್ಲಿಲ್ಲ ನಾವು ಓದ್ತೀನಿ ಅಲ್ಲಿಲ್ಲ ನಿಮ್ಮಲ್ಲಿಲ್ಲ ಅಂದ್ರೆ ಯದ್ಯಪಿಕಾರ ಏನ್ ಅನುಕ್ರಮ 3ರಲ್ಲಿ ಪರ್ವತಾದಿಕ ಪಕ್ಷ ಮೇಲೆ ಹೊಗೆಯ ಪ್ರತ್ಯಕ್ಷ ಅನುಮಿತಿಗೆ ಕಾರಣ ಅಂತ ಮ್ಯಾಲೆ ಹೇಳಿರಿ ಹಿಂಗೆ ಇರುತ್ತಿರ್ಲಿಕ್ಕಾಗಿನೂ ಕೂಡ ಮತ್ತೆ ಪುನಃ ಆ ಹೇತುವಿನ ಪ್ರತ್ಯಕ್ಷ ಅನುಮಿತಿ ಕಾರಣ ಅಂದ್ರೆ 2 ಸರಿ ಹೇಳೋದಿನ ಪುನರುಕ್ತಿ ಬರ್ಲಿಲ್ಲ ನಿಮ್ಗೆ ತಿಳಿತಿಲ್ರಿ ಶಾಸ್ತ್ರಿಯವ್ರು ನೋಡ್ರಿ ಮ್ಯಾಲ 3ನೇ ನಂಬರ್ ಪರ್ವತಾಧಿಕ ಮೇ ಹೇತು ಕಾ ಪ್ರತ್ಯಕ್ಷ ಹೋಗ್ಬೇಕು ಅದೇ ಇಲ್ಲ ಮೇಲ್ ತೆಳಗ ಹೊನ್ನಿ ವ್ಯಾಪ್ಯ ಧೂಮನ್ ಪರ್ವತ ಇದು ವಿಶೇಷ ಸ್ವರೂಪ ಹೇಳಿದ್ರಿಲ್ಲ ಅದಕ್ಕೆ ಮ್ಯಾಲ ಹೇತು ಕಾ ಪಕ್ಷ ಮೇ ಪ್ರತ್ಯಕ್ಷ ಹೋಬೆ ಹೊಗೆದು ಪರ್ವತದಲ್ಲಿ ಪ್ರತ್ಯಕ್ಷ ಆಗುತ್ತದೆ ಹಿಂಗ್ 2 ಸರಿ ಹೇಳಿದ್ರಲ್ಲ ಅಂತ ನಾವು ಪರ್ವತದಲ್ಲಿ ಹೇತುವಿನ ಪ್ರತ್ಯಕ್ಷ ಆಗುತ್ತದೆ ಅಲ್ಲಿನೂ ಕೂಡ ಪರ್ವತದಲ್ಲಿ ಹೇತುವಿನ ಪ್ರತ್ಯಕ್ಷ ಆಗುತ್ತದೆ ಮತ್ತೆ ಹಿಂಗ್ 2 ಸಾರಿ ಹೇಳಿದ್ರೆ ಪುನರುಕ್ತಿ ದೋಷ ಬರ್ತದಲ್ಲ ಅಂತ ಅಂದ್ರೆ ತಿಳ್ತಿದೆ ನಿಮ್ದು ಅವ್ರಂತಾರ ಹಿಂಗ ಬರುವುದಿಲ್ಲ ಪುನರುಕ್ತಿ ದೋಷ ಬರುವುದಿಲ್ಲ ಯಾಕೆ ಬರುವುದಿಲ್ಲ ಅಂತ ಕೇಳಿದ್ರೆ ಕೇವಲ ಪರ್ವತಾದಿಕ ಪಕ್ಷ ಮೇಲೆ ಆಗುವ ಹೇತುವಿನ ಪ್ರತ್ಯಕ್ಷ ಪರ್ವತದಲ್ಲಿ ಪರ್ವತಾದಿ ಪಕ್ಷದ ಮೇಲೆ ಹೇತುವಿನ ಪ್ರತ್ಯಕ್ಷ ಇದು ಅಷ್ಟೊಂದು ಕಾರಣ ಆಗುವುದಿಲ್ಲ ಬರೇ ಕೇವಲ ಪರ್ವತಾದಿ ಮೇಲೆ ಹೇತುವಿನ ಪ್ರತ್ಯಕ್ಷ ಜ್ಞಾನ ಇದು ಕಾರಣ ಅಂತ ಇಷ್ಟೇ ಆಗಲ್ಲ ಮತ್ತೆ ಹೆಂಗಾಗ್ತದ ಸಾಧ್ಯ ವ್ಯಾಪ್ತಿ ವಿಶಿಷ್ಟ ಇಂಥ ಯಾವ ಹೇತುಂದು ಪರ್ವತಾದಿ ಪಕ್ಷ ಮೇಲೆ ಪ್ರತ್ಯಕ್ಷ ಆಗ್ತದಲ್ಲ ಇದು ಅನುಮಿತಿ ಜ್ಞಾನಕ ಕಾರಣ ಬರೇ ಪರ್ವತ ಮೇಲೆ ಹೇತುವಿನ ಪ್ರತ್ಯಕ್ಷ ಅನುಮಿತಿ ಜ್ಞಾನಕ ಕಾರಣ ಇಷ್ಟೇ ಜ್ಞಾನ ಇದು ಸ್ವಸ ಕಾರಣ ಆಗುವುದೇ ಇಲ್ಲ ಮತ್ತೆ ಏನಾಗ್ತದ ವ್ಯಾಪ್ತಿ ವಿಶಿಷ್ಟ ಹೇತು ತಾಕಾ ಪರ್ವತಾದಿಕನ ಮೇ ಪ್ರತ್ಯಕ್ಷ ಜ್ಞಾನ ಹೋವೆ ಯೇ ವಿಶೇಷ ಜ್ಞಾನ ಇದಕ್ಕೇನೆ ನಾವು ನ್ಯಾಯಿಕರು ಪರಾಮರ್ಶ ಅನ್ನುತ್ತೇವೆ ಅದೇ ವ್ಯಾಪ್ತಿ ವಿಶಿಷ್ಟ ಸಾಧ್ಯಕಿ ವ್ಯಾಪ್ತಿ ಉಳ್ಳದೆ ವ್ಯಾಪ್ಯ ಬಗಿ ಅದೇ ಹೊನ್ನಿ ವ್ಯಾಪ್ಯ ಧೂಮವಾನ್ ಪರ್ವತ ಈ ರೀತಿ ಪಕ್ಷದಲ್ಲಿ ಹಿಂಗ ಜ್ಞಾನ ಆಗುವುದಕ್ಕೆ ನಾವು ಪರಾಮರ್ಶ ಅಂತೇವೆ ಇದೇ ಪರಾಮರ್ಶದ ವಿಶೇಷ ಸ್ವರೂಪ ये प्रसिद्ध अनुमान में परामर्श का आकार है ಪ್ರಸಿದ್ಧ ಅನುಮಾನದಲ್ಲಿ ಇದು ಪರಾಮರ್ಶ ಧ್ಯಾನದ ವಿಶೇಷ ಸ್ವರೂಪ ಮತ್ತು ಪರಾಮರ್ಶದ ಆಕಾರ ಅಂದ್ರೆ ಸ್ವರೂಪ ಆಕಾರ ಅಂದ್ರೆ ಎಂತವ್ರಿ ಇಲ್ಲಿ ಸ್ವರೂಪ ಪರಾಮರ್ಶದ ಸ್ವರೂಪ ಒಂದಾಯ್ತಾ ಈಗ ಸಾಧ್ಯ ವ್ಯಾಪ್ಯ ಹೇತುಮಾನ ಪಕ್ಷ ಸಾಧ್ಯ ಹೇತುಮಾನ ಪಕ್ಷ ಇದು
ಪರಾಮರ್ಶದ ಸಾಮಾನ್ಯ ರೂಪ. ಇದನ್ನು ಕೂರಿಸಬಹುದು. ಹಾ, ಎಲ್ಲಿ ಕೂರಿಸ್ಬೋದು. ಸಾಧ್ಯ ವ್ಯಾಪಿ ಹೇತು. ಪರ್ವತಗಳು ಹಾ, ಇದೆಲ್ಲ ಕಡ್ಕೊಂಡು ಸಾಮಾನ್ಯ ರೂಪ. साध्य व्याप हेतु मान पक्ष ये परामर्श का सामान्य रूप है. तिसरे अनंतर वनिमान पर्वत. इधर वनिमान पर्वत इधर उदाहरण ಅದರದು ವನ್ನಿ ವ್ಯಾಪ ಧೂಮವಾನ್ ಪರ್ವತ ಆದ್ಮೇಲೆ ಹೇಳಿದ ಉದಾಹರಣೆ. ಇದು ಬರೀ ಏನು ವನ್ಯಮಾನ್ ಪರ್ವತ ಉದಾಹರಣೆ. ಸಾಮಾನ್ಯ ರೂಪಕ ವನ್ಯಮಾನ್ ಪರ್ವತ ಅದು ಮ್ಯಾಲ ಉದಾಹರಣೆ ಏನು ಹೇಳಿದ್ರು ವನ್ನಿ ವ್ಯಾಪ್ಯ ಧೂಮವಾನ್ ಪರ್ವತ. ವನ್ನಿ ವ್ಯಾಪ್ಯ ಧೂಮ ಇಂಥ ಕುಡ್ಕೊಂಡು ಇದ್ದುದು ಹಿಂಗೆ ಇದ್ದುದು ಹೋಗಿ ಪರ್ವತ ಮೇಲೆ ಹೋಗಿ ಪ್ರತ್ಯಕ್ಷ ಪರಾಮರ್ಶದ ಕಾರಣ. ಇದು ಪರಾಮರ್ಶದ ವಿಶೇಷ ಸ್ವರೂಪ. ಬರೀ ವನ್ನಿ ವ್ಯಾಪ್ ಧೂಮಾನ್ ಪರ್ವತ ಸಾಮಾನ್ಯ ರೂಪ. ವನಿ ಪರ್ವತೋ ವನ್ಯಮಾನ್ ಎಲ್ಲ ಕಡೆ ಬರ್ತಾ ಇದೆ. ಪರ್ವತೋ ವನ್ಯಮಾನ್ ಐಸಾ ಅನುಮಿತಿ ಜ್ಞಾನ ಹೋವೆ ಹೇ. ಯಾ ಕ್ರಮತೆ ಅನುಮಿತಿ ಹೋವೆ. ಈ ರೀತಿಯಿಂದ ನ್ಯಾಯ ಕ್ರಮದಲ್ಲಿ ಅನುಮಿತಿ ಕ್ರಮ ಹೇಳಿದರು. ಹಾ, 5ನೇ ಅಂಕ. ಇಲ್ಲ, ಕೊನೆಗೆ ಅದು ಸಾಮಾನ್ಯ ರೂಪ ಹೇಳಿದ್ರು. ಕ್ರಮ ಏನ್ ಹೇಳಿದ್ರು ನೋಡ್ರಿ. ಕ್ರಮ 5 ಮ್ಯಾಲಿನ 5 ಪರಾಮರ್ಶ ಸ್ವರೂಪ ವಿಶೇಷ ಸ್ವರೂಪ ಹೇಳಿದ್ರಲ್ಲ ಅಲ್ಲಿ ತನಕ 5 ಇದು ಕ್ರಮ. ಈ ಕ್ರಮತೆ ಅನುಮಿತಿ ಹೋವೆ. ಪರಂತು ಆದ್ರೂ ಅಂದ್ರೆ ಏನು ಪ್ರಾಚೀನ ಮತಮೇ. ಪ್ರಾಚೀನ ಮತ ಅಂದ್ರೆ ಪೂರ್ವ ಮೊದಲ ಗೌತಮರು ಅನುಮಿತಿ ಕಾ ಕಾರಣ ಪರಾಮರ್ಶ ಹೈ. ಪ್ರಾಚೀನ ನ್ಯಾಯಿಕರ ಮತದಲ್ಲಿ ಅನುಮಿತಿಗೆ ಕರ್ಣ ಪ್ರಮಾಣ ಪರಾಮರ್ಶ ಇರುತ್ತದೆ. ಕರ್ಣ ವ್ಯಾಪ್ತಿ ಅನುಭವ ಕಾರಣ ಅಂತ ಇಲ್ಲಿ ಹೇಳಿರಿ. ಆದರೂ ಪ್ರಾಚೀನ ನ್ಯಾಯಿಕ ಗೌತಮನಲ್ಲಿ ಈ ಅನುಮಿತಿಗೆ ಕರ್ಣ ಅಂದ್ರೆ ಪ್ರಮಾಣ ಪರಾಮರ್ಶ ಇರುತ್ತದೆ. ಸಕಲ ಜ್ಞಾನ ಅನ್ಯತಾ ಸಿದ್ಧ ಹೈ. ಸಕಲ ಜ್ಞಾನ ಅಂದ್ರ ಈ ಏನು 5ನೇ ಹೇಳರ ಪರಾಮರ್ಶಕ ವಿಶೇಷ ಸ್ವರೂಪ ಪರಾಮರ್ಶೀಕರಣ ಹೈ. ಇದ್ರ ಬಿಟ್ಟೆ ಮತ್ತೆ ಮ್ಯಾಲಿನ ಏನ್ ಅದಾವಲ್ಲ ಅವೆಲ್ಲ ಅನ್ಯತಾ ಸಿದ್ಧ ಇರುತ್ತವೆ. ಅನ್ಯತಾ ಸಿದ್ಧ ಅಂದ್ರೇನು ಕಾರಣ ಸಾಮಗ್ರಿತೆ ಬಾಯಿ ಹೋವೆ ಸೊ ಅನ್ಯತಾ ಸಿದ್ಧ ಕೈಯೇ. ಕೆಳಗೆ ಬರ್ತಾರೆ ನೋಡಿ. ಕಾರಣ ಸಾಮಗ್ರಿತೆ ಬಾಯಿ ಹೋವೆ ಸೊ ಅನ್ಯತಾ ಸಿದ್ಧ ಕೈಯೇ ಹೇ. ಕೆಳಗದ ನೋಡ್ರಿ ಲಕ್ಷಣ. 3ನೇ ಲೈನ್ ತೆಳಗಿನ 3ನೇ ಲೈನ್ ತೆಳಗಿಂದ ಎಕ್ದಮ್ ತೆಳಗಿಂದು 3ನೇ ಲೈನ್. ಈಗ ಕಾರಣ ಸಾಮಗ್ರಿ ಸಮುದಾಯ ಅವೆಲ್ಲ ಎಷ್ಟು ಕಾರಣಗಳು ಸಾಮಗ್ರಿಗಳು ಅದಾವಲ್ಲ ಅವುಗಳಕ್ಕಿಂತಲೂ ಬಾಹ್ಯ ಇದು ಏನ್ ಪರಾಮರ್ಶ ಅದ ಮ್ಯಾಲಿನ ಯಾವೂ ಇಲ್ಲ. ಈ ಪರಾಮರ್ಶ ಒಂದೇ ಕಾರಣ ಅಂತ ಹೆಂಗೆ ಹೇಳ್ರಿ. ಕಾರಣ ಸಾಮಗ್ರಿತೆ ಬಾಹ್ಯ ತಾಕು ಅನ್ಯತಾ ಸಿದ್ಧ ಕೈ. ಅನ್ಯತಾ ಸಿದ್ಧ ಅಂದ್ರೆ ಕಾರಣ ಸಾಮಗ್ರಿಗಳು. ಈಗ ಕುಲಾನ ತಂದಿ ಕುಂಬಾರನ ತಂದಿ ಕಾರಣ ಸಾಮಗ್ರಿಗಳು ಎಷ್ಟು ಅದಾವಲ್ಲ ಅದಕ್ಕಿಂತ ಹೊರಗಿದ್ದಾನ ಬಾಯಿದ್ದ ಅದು ಅನ್ಯತಾ ಸಿದ್ಧ. ನಿಮ್ಗೆ ಅಂದ್ರೆ ಬಾಕಿವೆಲ್ಲ ಅನ್ಯತಾ ಸಿದ್ಧ. ಸಕಲ ಜ್ಞಾನ ಈ ತರ ಸಕಲ ಜ್ಞಾನ ಅಂದ್ರೆ ಮ್ಯಾಲ ಹೇಳಿದ್ರು ನೋಡು. ವ್ಯಾಪ್ತಿ ನಿಶ್ಚಯ ಅನಂತರ ಪರ್ವತ ಹೇತು ಕಾ ಪ್ರತ್ಯಕ್ಷ ಸಂಸ್ಕಾರ ಕಾ ಉದ್ಭವ ಹೋವೆ ಅಲ್ಲಿ ತನಕ ಅವು ಎಲ್ಲ ಅನ್ಯತಾ ಸಿದ್ಧ. ताके मत में परामर्शी अनुमान है. ताके मत में परामर्शी ही अनुमान ಅಂದ್ರೆ ಪ್ರಮಾಣ है. यद्यपि परामर्श का व्यापार मिले नहीं. मत परामर्श ನೀವು जर कदाचित प्राचीन करो करण ಅಂದ್ರೆ ಪ್ರಮಾಣ ಪರಾಮರ್ಶಕ್ಕೂ ಈ ಕರ್ಣ ಕೈ ಅನುಮಿತಿ ಕಾ ಕರ್ಣ ಪ್ರಮಾಣ ಅಂತ ಹೇಳಿರಿ. ಪರಂತು ನಿಮ್ಮ ಮತದಲ್ಲಿ ಅಂದ್ರೆ ಪ್ರಾಚೀನ ಮತದಲ್ಲಿ ಪರಾಮರ್ಶಕ ವ್ಯಾಪಾರ ಇಲ್ಲದಲ್ಲಿ ಕರ್ಣ ವ್ಯಾಪಾರ ಫಲ ಬೇಕೇನಿಲ್ಲ. ಕರ್ಣ ವ್ಯಾಪಾರ ಫಲ ಬೇಕೇನಿಲ್ಲ ಅನುಮಿತಿ ಜ್ಞಾನದಾಗ.
ಮತ್ತ ಈ ಪರಾಮರ್ಶದಲ್ಲಿ ವ್ಯಾಪಾರ ಎಲ್ಲಿ ಅದ? ವ್ಯಾಪಾರ ಇಲ್ಲಲ್ಲ. ವ್ಯಾಪಾರ ವ್ಯಾಪ್ತಿ ಸ್ಮೃತಿ ಎಲ್ಲಿ ಐತಲ್ಲ? ಐತನು ಇಲ್ಲ. ಮತ್ತೆ ನಿಮ್ಮಲ್ಲಿ ವ್ಯಾಪಾರ ಬೇಕೇ ಬೇಕಲ್ಲ. ಅಂದ್ರ ಆ ಪ್ರಾಚೀನ ಏನಂತಾರ, किसके मत में, प्राचीन मत में व्यापारहीन कारणಕ್ಕೂ भी कर्ण कये है. ಅಲ್ಲಿ ಕಾರಣದ ಕರ್ಣ ಕಯೇ है. ಹ ಕರ್ಣ ಕಾರಣೇ ಬಿದ್ದ ಮತ್ತ ಹಾ ಯಾವ್ದು ಕಾರಣಕ್ಕೂ ಕಾರಣ ಕೈ ಅಂದ್ರೆ ಕಾರಣಕ್ಕೂ ಕರ್ಣ ಕೈ. ಹಾ ಯಾವ ಬೇಕಾದಾಗ ಅವ್ರ ಡೆಫಿನೇಷನ್ ಮಾಡ್ತಾರ. ಹಾ ಸೀತಾ ಅಂದ್ರೆ ಆ ಪ್ರಾಚೀನ ಏನ್ ಹೇಳಿದ್ರು ಕಿ ಪರಾಮರ್ಶ ಸಾಧ್ಯ ವ್ಯಾಪ್ತಿ ವಿಶಿಷ್ಟ ಇಂತ ಹೋಗಿದ್ವು. ಏನ್ ಪರ್ವತದಲ್ಲಿ ಜ್ಞಾನ ಆತದ, ಆದ ಕೂಡಲೇ ಅನುಮಿತಿನೇ ಆತದ. ವ್ಯಾಪ್ತಿ ವಿಶಿಷ್ಟ ಹೇತು ಎಂದು ಪರ್ವತದಾಗ ಪರ್ವತ ಮೇಲೆ ವ್ಯಾಪ್ತಿ ವಿಶಿಷ್ಟ ಹೊಗಿ ಬೆಂಕಿ ಕೂಡ್ಕೊಂಡಿದ್ದು ಹೌದಿಲ್ಲ? ಅಂತ ಕೂಡ್ಕೊಂಡಿದ್ದು ಈಗ ನೀವೇನು ಹೇಳ್ತೀರಿ? ವ್ಯಾಪ್ತಿಯ ಅನುಭವ, ಅದು ವ್ಯಾಪ್ತಿ ಸ್ಮೃತಿ ಹೇಳ್ತೀರಿ. पण ಹೊಗಿ ಬೆಂಕಿ ಯಾರು ಕೂಡ್ಕೊಂಡ ಇದ್ದುದನ್ನೇ ನೋಡಿದ್ರೇನೆ ಹೊಗಿ ಪ್ರತ್ಯಕ್ಷದಿಂದ ಅನುಮತಿ ಜ್ಞಾನ ಆಗ್ತದ ಅವನಿಗೆ. ಅದು ವ್ಯಾಪಾರ ಏನ್ ಜರುತ್ತದ ಪ್ರಾಚೀನ ಪರಾಮರ್ಶ ಆದ ಕೂಡಲೇ ಅನುಮಿತಿನೇ ಜ್ಞಾನ ಆಗ್ತದ. ಬೆಂಕಿ ಸಾಧ್ಯದ ಜ್ಞಾನ ಆತದೆ. ಮತ್ತೆ ನಡಬರ್ಕ ಸ್ಮೃತಿ ವ್ಯಾಪಾರ ಜರುತ್ತಿಲ್ಲ ಪ್ರಾಚೀನ. ಅದಕ್ಕೆ ವ್ಯಾಪಾರ ಇಲ್ಲ. ಅದಕ್ಕೆ ವ್ಯಾಪಾರಹೀನ ಕಾರಣಕ್ಕೂ ಕಾರಣ ಕೈ ಅಂತ ಅವ್ರನ್ನ ಪ್ರಾಚೀನ ಸಮಾಧಾನ ಹೇಳ್ಯಾರ. ಯಾತೆ ಪರಾಮರ್ಶಿ ಅನುಮಿತಿಕ ಕರಣ ಓನೇತೆ ಅನುಮಾನ ಹೇ. ಆದ್ರಿಂದ ಪರಾಮರ್ಶವೇ ಅನುಮಿತಿಗೆ ಕರಣ ಇರೋಣದ್ರಿಂದ ಇದು ಅನುಮಾನ ಇರುತ್ತದೆ ಅಂತ ಇದ್ರ ಮ್ಯಾಲ ಅಲ್ಲಿ ಎಷ್ಟು ನ್ಯಾಯಿಕರ ಕ್ರಮಗಳು ಹೇಳ್ಯಾರಲ್ಲ. ಅನುಮಾನ ಹೇ ಅದಕ್ಕೆ ಒಂದ್ ಆಕಡೆ ಹಾಕ್ರಿ. ಅನುಮಿತಿಕ ಕರ್ಣವನಿತಿ ಅನುಮಾನ ಹೈ ಒಂದ್ ಅನುಮಾನ. ಅಲ್ಲಿ 42 ಬಕ್ಕಳು ಹೇಳ್ಯಾರ ತಿಳಿದ್ರಲ್ಲ. ಇಲ್ಲಿ ಕೆಲವು ಅವರು ವಿಶೇಷವಾಗಿ ಒಪ್ಪ್ಯಾರಲ್ಲ ನಾಲ್ಕೈದು, ಅವುಗಳು ನಿಮ್ ಕ್ರಮ ಹೇಳ್ತಾರೆ. ಕ್ರಮ ಅಂದ್ರೆ ಅವ್ರ ಹೆಸರುಗಳು ಯಾರ್ಯಾರು ಏನೇನು ಒಪ್ಪ್ಯಾರ ಬರ್ದಿರಂಗಿಲ್ಲ. ಅನುಮಾನ ಹೈ ಅದಲ್ಲ, ಅಲ್ಲಿ ಒಂದ್ ಸ್ವಲ್ಪ ಹಿಂಗ್ ಕೌನ್ಸ್ ಮಾಡಿ ಒಂದ್ ಆಕಡೆ ಹಾಕ್ರಿ ಅಂತ ಹೇಳಿದ್ರು. ಅವ್ರ ಕೋಯಿ ನೈಯಾಯಿಕ್ ಮತ್ತೆ ಯಾರೋ ಒಬ್ಬರ ನೈಯಾಯಿಕರು ಅನುಮಿತಿ ಜ್ಞಾತ ಹೇತುಕು ಅನುಮಾನ ಕೈ ಎರಡನೇದು. ಕೋಯಿ ನೈಯಾಯಿಕ್ ಅನುಮಿತಿ ಒಂದು ಬರ್ಕೋಬೇಕಾದ್ರಲ್ಲಿ ಅನುಮಿತಿ ಜ್ಞಾತ ಜ್ಞಾನದ ಜ್ಞಾತತ್ವ ಅದು ಜ್ಞಾತ ಇರ್ಬೇಕು. ಅನುಮಿತಿ ಜ್ಞಾತ ಹೇತುಕು ಜ್ಞಾನ ಅಲ್ಲ ಜ್ಞಾತತ ज्ञानजन्य प्रकटताकू ज्ञातता कही. ಜ್ಞಾತಕ್ಕೆ ಹೇತುಕು ಅಂದ್ರ ಆ ಹೊಗಿದ ಅವನಿಗೆ ಜ್ಞಾತದ. ಬೆಂಕಿ ಹೊಗಿ ಕೂಡ್ಕೊಂಡದ, ಈ ಹೊಗಿ ಪರ್ವತ ಮೇಲೆ ಅದಂದ್ಮೇಲೆ ತಳ ಬೆಂಕಿ ಐತಿ ಅಂತ ಹಿಂಗ ಹೊಗಿಯ ಜ್ಞಾತದ ಪ್ರತ್ಯಕ್ಷ ಇದು ಅವ ಅನುಮಾನ ಅಂತ ಎರಡನೇದವ. ಇದು ಎರಡು ಆಕಡೆ ಹಾಕಿದ್ರಿ. ಅವ್ರ ಕೋಯಿ ಪಕ್ಷ ಮೇ ಹೇತು ಕೆ ಜ್ಞಾನ ಕೋ ಅನುಮಾನ ಕಹಿ. ಇನ್ನು ಬ್ಯಾರೆ ಯಾರೋ ಒಬ್ರು ಕೋಯಿ ಇದು ಮೂರನೇದ ಪಕ್ಷ ಮೇ ಪರ್ವತದಲ್ಲಿ ಹೇತು ಅಂದ್ರೆ ಹೊಗಿಯ ಜ್ಞಾನಕ ಅನುಮಾನ ಅಂತ ಹೇಳ್ಯಾರ. ವ್ಯಾಪ್ತಿ ಕಿ ಸ್ಮೃತಿ ಅವ್ರ ಪರಾಮರ್ಶಕ್ಕೂ ವ್ಯಾಪಾರ ಕಹಿ. ಮೂರನೇದವನೇ ಇದು ಅಲ್ಲ ಅವರೇ. ಇದು ಮೂರನೇ ಚಾಲು ಅದ. ವ್ಯಾಪ್ತಿ ಕಿ ಸ್ಮೃತಿ ಅವ್ರ ಪರಾಮರ್ಶಕ್ಕೂ ವ್ಯಾಪಾರ ಕಹಿ. ಇಲ್ಲಿ ತನಕ ಮೂರನೇದು. ಈಗ ನಾಲ್ಕನೇದು ಹೇಳ್ತಾರೆ. ಅವ್ರ कोई व्याप्ति के स्मृति ज्ञान को अनुमान कही, परामर्श को व्यापार कही. इಲ್ಲಿಗೆ ನಾಲ್ಕನೇದು ಅನುಮಿತಿ ಜ್ಞಾನ ಫಲ ಹೋವೆ. ಅನುಮಿತಿ ಫಲ ಹೋವೆ. कोई व्याप्ति के
ವ್ಯಾಪ್ತಿ, ಅವಿನಾಭಾವ ಸಂಬಂಧ ಜ್ಞಾನ ವ್ಯಾಪ್ತಿ, ಅದರ ಸ್ಮೃತಿ ಜ್ಞಾನ ಅದು ಅನುಮಾನ ಪ್ರಮಾಣ. ಅನುಮಾನ ಅಂದ್ರೆ ಪ್ರಮಾಣ. ಪರಾಮರ್ಶಕ್ಕೂ ವ್ಯಾಪಾರ ಕಹಿ. ಪರಾಮರ್ಶ ಏನಂದ್ರ ವ್ಯಾಪಾರ, ಅನುಮಿತಿ ಫಲ ಹೋಗಿ. ಇದು ನಾಲ್ಕನೇದು. ಈಗ ನಾಲ್ಕು ಪ್ರಸಿದ್ಧವಾಗಿ ಯಾರ್ಯಾರು ವಿಶೇಷವಾಗಿ ಒಪ್ಪಾರಲ್ಲ ಅವ್ರದ್ದು ಇಷ್ಟು ಪ್ರಕಾರ ಹೇಳಿದ್ರು ಅವರು. ಒಟ್ಟು 42 ಪಕ್ಷಗಳೆಲ್ಲ ಹೇಳೋದ್ ಜರುತ್ತಿಲ್ಲ ಏನ್. ಅದರ ಒಳಗೆ ಯಾರ್ಯಾರು ನವೀನ ಪ್ರಾಚೀನರು ಒಪ್ಪಾರಲ್ಲ ಅವ್ರು 4 ಮಂದಿ ರೀತಿ ಹೇಳಿದ್ರು ಹ್ಯಾಂಗ ಒಪ್ಪಾರದು. ನಿಮ್ಗೆ ವಿಶೇಷ ನೋಡಾಯ್ತು ಅಂದ್ರೆ ನ್ಯಾಯ ಪ್ರಕಾಶ, ನ್ಯಾಯ ಬುದ್ಧವನಿ ನೋಡ್ಬೋದು. ಐಸೆ ನಯ ಏನು ऐसे नैयायिकन के अनेक मत है. ಇನ್ನು ಬಕ್ಕಳು ಮತ ಅದಾವ, ಅವೆಲ್ಲ ಇಲ್ಲಿ ಹೇಳಿಲ್ಲ. ಇನ್ನು ಬಕ್ಕಳು ಮತ ಅವ, ಇಷ್ಟೇ ನಾಕೆ ತಿಳ್ಕೊಂಡು ಕೂತೀರಿ ನೀವು. ಹೇಳ್ಯಾರ ಅವರು, पण ಎಲ್ಲ ನಾವು ಇಲ್ಲಿ ಹೇಳಿಲ್ಲ. ಅವೆಲ್ಲ ಹೇಳಿದ್ರೆ ನೀವು ಉಳಿಯಲಿಲ್ಲ. ಬ್ಯಾಡ ಸಾಕ್ಬಿಡ್ರಿ, ನಿಮ್ ಪ್ರಭಾಕರನ್ ಬಂದ್ ಹೇಳ ಎಷ್ಟು ಹೇಳ್ಕತ್ತೀರಿ ಅಂತ. ಏನದು ಉಪಯೋಗನೂ ಇಲ್ಲ. न्यायिकन के अनेक मत है, परंतु सर्व के मत में परामर्श का अंगीकार है. ಎಲ್ಲರೂ ಪರಾಮರ್ಶದ ಅಂಗೀಕಾರ ಮಾಡ್ಯಾರ. ಆ ಪರಾಮರ್ಶದಾಗೂ ಕೂಡ कोई परामर्श को कर्ण कहे. ಮ್ಯಾಲ ಪ್ರಾಚೀನ ನ್ಯಾಯ ಪರಾಮರ್ಶ ಕರ್ಣ ಅಂದಾನಿಲ್ಲ, ಪ್ರಾಚೀನ ಗೌತಮ ಪ್ರಮಾಣ, ಕರ್ಣಕ್ಕೂ ಅಂದ್ರೆ ಪ್ರಮಾಣ. ಪ್ರಾಚೀನ कोई ಪರಾಮರ್ಶಕ್ಕೂ ಕರ್ಣ ಕಹೆ ಅಂದ್ರೆ ಪ್ರಾಚೀನ. कोई परामर्श को व्यापार कहे ಅಂದ್ರೆ ನವೀನ. ಅವ ಕರ್ಣ ಅಂದ, ನವೀನ್ರಿ ಅನ್ನಂದ್ರು ಪರಾಮರ್ಶಕ ವ್ಯಾಪಾರ. ಅವ ಯಾವ್ದಕ್ಕೆ ಕರ್ಣ ಅಂದಾನ ಪ್ರಾಚೀನ, ಅದಕ್ಕೆ ಇವರು ವ್ಯಾಪಾರ. ಪರಾಮರ್ಶ ವಿನಾ ಅನುಮಿತಿ ಹೋವೇ ನಹಿ. ಪರಾಮರ್ಶ ಆಗಲಾರದೆ ಅನುಮಿತಿ ಜ್ಞಾನ ಆಗುವುದೇ ನ್ಯಾಯಕರಣ. ಪರಾಮರ್ಶ ವಿನಾ ಅನುಮಿತಿ ಹೋವೇನೆ ಈ ಸಕಲ ನ್ಯಾಯಕನ ಕಾ ಮಹತ್ ಹೈ. ಇಲ್ಲಿ ಪರ್ಯಂತರವಾಗಿ ನ್ಯಾಯಿಕರು ಅನುಮಿತಿ ಜ್ಞಾನದಲ್ಲಿ ಕ್ರಮವಾಗಿ ಅವ್ರು ಯಾವ ರೀತಿ ಒಪ್ಪಾರಲ್ಲ ಅದನ್ನು ನಮ್ಮಿಂದ ಹೇಳಿದ್ರು. ಈಗ ಯಾರು ಹೇಳ್ತಾರಂದ್ರ ಅನುಮಿತಿ ವಿಷಯ ಮೀಮಾಂಸಾಕ ಮತ. ಮೀಮಾಂಸಾ ಅಂದ್ರನೆ ಪೂರ್ವ ಮೀಮಾಂಸಾ. ಪೂರ್ವ ಮೀಮಾಂಸಾ. ಮೀಮಾಂಸಾ ಈ ಶಬ್ದಕ್ಕೆ ಅರ್ಥನೇ ವಿಚಾರ. ಮೀಮಾಂಸಾ ಈ ಶಬ್ದಕ್ಕೆ ಅರ್ಥ ಏನ ವಿಚಾರ. ವೇದದ ಪೂರ್ವ ಭಾಗದ ವಿಚಾರ ಮಾಡ್ಯಾನ, ಅದು ಪೂರ್ವ ಮೀಮಾಂಸಾ. ಉತ್ತರ ಭಾಗದ ವಿಚಾರ ಮಾಡದ ವೇದವ್ಯಾಸ. ಹಾ, ಪೂರ್ವ ಮೀಮಾಂಸಾ ಅಂದ್ರೆ ಜೈಮಿನಿ ಋಷಿ, ವ್ಯಾಸನ ಶಿಷ್ಯ. ನಿಮ್ಮ ಕರ್ಮ ವೇದದ ಪೂರ್ವ ವಿಮರ್ಶೆ ಮಾಡಿದ್ರೆ ಉತ್ತರ ಭಾಗ ಗುರುಗಳಿಗೇನೆ ಹೇಳಂದ್ರಮ್ಮ. ಗುರುಗಳು ಏನ್ ಬರ್ದಾರಲ್ಲ, ಬಲವಾನೋ ಇಂದ್ರಿಯ ಗ್ರಾಮೋ ವಿದ್ವಾಂಸ ಬರ್ದಾರ ಅವರು ಗುರುಗಳು. ಅದ್ಯಾಗ ವಿದ್ವಾನ್ ಯಾಕೆ ಬರ್ದಿರಿ, ಅವಿದ್ವಾನ್ ಬರೀರಲ್ಲಿ ತಪ್ಪು ಬರ್ದಿರಿ ನೀವು. ಹಾ, ಅಂದ್ರೆ ಗುರುಗಳು ಏನ ನೀವು ಬರೋದು ತಪ್ಪದಂತ ಬರೀರಿ. ಅಲ್ಲಿ ವಿದ್ವಾನ್ಗೆ ಹೆಂಗ್ ಮಾಡ್ತದದು ಅಂದ್ರೆ ಜೈಮಿನಿ ಮಹರ್ಷಿ ಪೂರ್ವ ಇದು ಕೇವಲ ಕರ್ಮಕಾಂಡದು 12 ಅಧ್ಯಾಯ ಬರ್ದಾರದು. ಮೊದಲೇನು 12 ಅಧ್ಯಾಯ ಅದಾವ ಅವರು. ಅಲ್ಲ 12 ಅಧ್ಯಾಯ ಜೈಮಿನಿದು ಸುನ್ನಿಕೆ ಮೊದಲ ವೇದದಲ್ಲಿ ಕರ್ಮಕಾಂಡದು 12 ಅಧ್ಯಾಯಗಳು ಅದಾವ್ರಿ. ಅವುಗಳದನ್ನು ಅವರು ಬರ್ದಾರೆಲ್ಲ 12 ಅಧ್ಯಾಯ. ಅವ್ರ ಪೂರ್ವ ಮೀಮಾಂಸಾಕ ಏ ಮತ್ ಹೈ. ಪೂರ್ವ ಮೀಮಾಂಸಾ ಜೈಮಿನಿದು ಈ ಅನುಮಿತಿಯಲ್ಲಿ ಅನುಮಿತಿಯಲ್ಲಿ ಜಹಾ ಪರ್ವತ ಮೇ ಧೂಮಕ್ಕೆ ಪ್ರತ್ಯಕ್ಷತೆ. ಪ್ರತ್ಯಕ್ಷ ಅಂದರೆ ಪ್ರತ್ಯಕ್ಷ ಜ್ಞಾನದಿಂದ. ಎಲ್ಲಿ ಪರ್ವತದಲ್ಲಿ ಹೊಗೆಯ ಪ್ರತ್ಯಕ್ಷ ಜ್ಞಾನ ಆಗುವುದು ಅಲ್ಲಿ. ವ್ಯಾಪ್ತಿಗೆ ಸ್ಮೃತಿ ಹೋಯ್ಕೆ. ವ್ಯಾಪ್ತಿಯ ಸ್ಮೃತಿ ಅವಿನಾಭಾವ ರೂಪ ಸಂಬಂಧದು ಹೊಗೆ ಬೆಂಕಿ ಕೂರ್ಕೊಂಡು ಇದು ಬೇಕೆ. ವ್ಯಾಪ್ತಿಗೆ ಸ್ಮೃತಿ ಹೋಯ್ಕೆ. ಹೊನ್ನಿಕೆ ಅನುಮಿತಿ ಹೋಯ್ ಜಾವೆ.
ವನಿಕಿ ಅನುಮಿತಿ ಸಾಧ್ಯದ ಅನುಮಿತಿ ಜ್ಞಾನ ಅಂದ್ರೇನೆ ಅನುಮಿತಿ ಜ್ಞಾನ ಆಗ್ತೈತಿ. ತಾ ಅಲ್ಲಿ ಪರಾಮರ್ಶ ನಿಮ್ಮಲ್ಲಿ ಏನದ ಆದಿಲ್ಲ ಅದ ರ ರ ಕಾನ ಕಾನ ಪರಾಮರ್ಶತೆ ಪರಾಮರ್ಶತೆ ವಿನಾ ಬಿ ಅನುಮಿತಿ ಅನುಭವ ಸಿದ್ಧ ಹೈ. ಮತ್ತೊಂದು ಪರಾಮರ್ಶ ಯಾಕೆ ತಂದಿರಿ ನಡ್ಬರ್ಕಿದು ಪರಾಮರ್ಶ ಯಾಕೆ ತಂದ್ರಿ ಸುಮ್ಮನೆ ನಡ್ಬರ್ಕಿದ್ ಪರಾಮರ್ಶ ಪರಾಮರ್ಶ ನ್ಯಾಯಕರಿಗೆ ಕೇಳ್ತಾನೆ ನೀವು ಪರಾಮರ್ಶ ಒಂದು ನಡ್ಬರ್ಕೆ ಯಾಕೆ ತರ್ತೀರಿ ಹೌದಿಲ್ಲ. ಹೆಂಗ ವೇದಾಂತಿ ಪೈಕಿನೇ ಕವಿ ತಾರ್ಕಿಕ ಚಕ್ರವರ್ತಿ ನರಸಿಂಹ ಭಟ್ ಉಪಾಧ್ಯಾಯ ಪದ್ಮಪಾದಾಚಾರ್ಯ ಅವರು ಏನು ಮೊದಲ ಅಂತಃಕರಣ ವೃತ್ತಿ ನೇತ್ರದ್ವಾರ ಹೊರಗೆ ಹೋಯ್ತು ಹೋದ ಕೂಡಲೇ ಹಗ್ಗಕ್ಕೆ ಸಂಬಂಧ ಆದ ಕೂಡಲೇ ಅಲ್ಲಿ ಏನಾಗ್ತದ ಮೊಟ್ಟ ಮೊದಲು ಏನೋ ಬಿದ್ದೈತಿ ಏನೋ ಬಿದ್ದೈತಿ ಹಗ್ಗದ ಪ್ರತ್ಯಕ್ಷ ಜ್ಞಾನ ಆಗ್ಲಿಲ್ಲ ಅಂದ್ರೆ ಏನೋ ಬಿದ್ದೈತಿ ಅಂದ್ರೆ ಇದೊಂದು ಸಾಮಾನ್ಯ ಜ್ಞಾನ ಆಯ್ತು. ಇದ್ಮಾಕಾರ ಸಾಮಾನ್ಯ ಜ್ಞಾನ ಐತಿಲ್ಲ. ಆ ಇದ್ಮಾಕಾರ ಸಾಮಾನ್ಯ ಜ್ಞಾನ ಅಂದ್ರನೆ ಆ ಇದು ವೃತ್ತಿ ಉಪೀತಿ ಚೇತನದಲ್ಲಿ ಶೋಭ ಅವೆಲ್ಲ ಮುನ್ನೋಡ್ ಕಣ್ಣಿನಿಂದ ನೋಡಿದ ಕೂಡಲೇ ದೋಷ ಇರೋಣದಿಂದ ಹಗ್ಗ ಕಾಸಿದ ಹಾವಂದ. ಮತ್ತೆ ಇದ್ಮಾಕಾರ ಸಾಮಾನ್ಯ ಜ್ಞಾನ ಅದರಲ್ಲಿ ಶೋಭ ಯಾಕೆ ನಡ್ಬರ್ಕೆ ಆಗ್ತಂದ್ರಿ ಅವ್ರಿಗೆ ಕೇಳ್ತಾನೆ. ಅದು ಒಪ್ಪ ದೊಡ್ಡ ಕಣ್ಣಿನಿಂದ ನೋಡಿದ ಕೂಡಲೇ ದೋಷ ಇರೋಣದಿಂದ ಡೈರೆಕ್ಟ್ ನೇತ್ರ ಹಗ್ಗಕ್ಕೆ ಸಂಬಂಧ ಕಾರಣ ದೋಷ ಇರೋಣದಿಂದ ಹಗ್ಗ ಜ್ಞಾನ ಆಗಲಿಲ್ಲ. ಇದ್ಮಾಕಾರ ಜ್ಞಾನ ಮತ್ತ ಅದರ ಒಪ್ಪಿತ ಅವಿದ್ಯ ದೋಷ ಅದೇ ಅಲ್ಲ. पण ಇದ್ಮಾಕಾರ ಸಾಮಾನ್ಯ ಜ್ಞಾನ ಮತ್ತೆ ನಡ್ಬರ್ಕೆ ಯಾಕೆ ತರ್ತೀರಿ? ಇದ್ಮಾಕಾರ ಸಾಮಾನ್ಯ ಜ್ಞಾನ ಇಲ್ಲದಿದ್ರು ಅಭ್ಯಾಸ ಆತದ ಅಂತ ಹೆಂಗ ಹೇಳ ನೋಡ್ರಿ. ಹಂಗ ಈ ನಡ್ಬರ್ಕ್ ಪರಾಮರ್ಶೆ ಯಾಕೆ ತರ್ತೀರಿ? ಈಗ ಹಗ್ಗದ ನೋಡ್ಕೊಳ್ತೀವಿ ದೋಷ ಸಹಿತ ನೇತ್ರ ಸಹಿತ ಹಗ್ಗದ ಪ್ರತ್ಯಕ್ಷ ಜ್ಞಾನ ಆಗ್ಲಿಲ್ಲ. ಹಗ್ಗದು ಪ್ರತ್ಯಕ್ಷ ಜ್ಞಾನ ಆಗ್ಲಿಲ್ಲ ನಿಮ್ಗ ಅಂದ್ರೆ ದೋಷ 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 ಒಪ್ಪಿದಿಲ್ಲ. ದೋಷದಿಂದಲೇನೆ ಅಭ್ಯಾಸ ಆಗ್ತದ ಅಂತ ನಮ್ಮ ದೋಷ ನೇತ್ರ ಇರೋದು ಸಂಬಂಧ ಆದ ಕೂಡಲೇ ದೋಷ ಒಪ್ಪೆ ನಾವು ದೋಷ ಇರೋಣದಿಂದ ಹಗ್ಗದ ಯಥಾಜ್ಞಾನ ಆಗ್ಲಿಲ್ಲ. ಮತ್ತೆ ಅಲ್ಲಿ ಅವಿದ್ಯಾ ಮೂಲಕವಾಗಿ ಸ್ವಲ್ಪ ತೋರ್ತು ಇದ್ಮಾಕಾರ ಸಾಮಾನ್ಯ ಜ್ಞಾನ ಇದು ನಡ್ಬರ್ಕೆ ಒಪ್ಪದ್ಯಾನ್ ಜರುತ್ತಿಲ್ಲ ಅಂತೇಳಿ ಪದ್ಮಪಾದಾಚಾರ್ಯ ಹೇಳ್ಯಾನ. ವಿಚಾರ ಸಾಗರ ಇದೇ ವೃತ್ತಿ ಪ್ರಭಾಕರದಲ್ಲಿ ನೀವು 17ನೇ ಎಡಿಂಗ್ ನೋಡಬಹುದು. 7ನೇ ಪ್ರಕಾಶವಾಗ ಅಂದ್ರೆ ಪೂರ್ವ ಪಕ್ಷಿಯದ ನೀವು ಇದು ಸಿದ್ಧಾಂತಿ 4 ಮಂದಿ ಸಿದ್ಧಾಂತಿನೇ. ಆ ರೀತಿ ಒಳಗ ಇಲ್ಲಿ ಪರಾಮರ್ಶತೆ ವಿನಾಭಿ ಅನುಮಿತಿ ಅನುಭವ ಸಿದ್ಧ ಹೈ. ಪರಾಮರ್ಶೆ ನೀವು ಏನು ನ್ಯಾಯಕರು ಒಪ್ಪಿರಲ್ಲ, ಆ ಪರಾಮರ್ಶೆ ಇಲ್ಲದಿದ್ರು ಅನುಮಿತಿ ಅನುಭವ ಸಿದ್ಧದಲ್ಲ. ಮತ್ತೆ ಪರಾಮರ್ಶೆ ಯಾಕೆ ಒಪ್ಪಿರಿ? ಯಾತೆ ಜಾ ಪರಾಮರ್ಶ ಹೋಯ್ के अनुमिति होवे ता भी परामर्श अनुमिति का कारण नहीं. ಎಲ್ಲಿ ಪರಾಮರ್ಶ ಆಗಿ ಅನುಮಿತಿ ಆಗುತ್ತದೆ ಅಲ್ಲಿನೂ ಕೂಡ ಆ ಪರಾಮರ್ಶ ಅನುಮಿತಿ ಕಾರಣ ಅಲ್ಲ. ಪ್ರಾಚೀನ ನಾಯಕರು ಪರಾಮರ್ಶವೇ ಅನುಮಿತಿಗೆ ಕಾರಣ ಅಂತ ಒಪ್ಪ್ಯಾರ ಅವರು ಮೇಲೆ ಹೇಳಲಿಲ್ಲ. ಅದು ಪರಾಮರ್ಶ ಅನುಮಿತಿಗೆ ಕಾರಣ ಅಲ್ಲ. ಅನುಮಿತಿ ಅಲ್ಲಿನೂ ಕಾದ್ ನೋಡ್ರಿ, ಅದು ಕಾನ ತೆಗೀರಿ ಅಲ್ಲ ಹಿಂಗ ಬರೀ ಹೋಗ್ರಿ ಜಗಲ್ ಬರೀ ಕಾನಕ ಬರೀ ಹಿಂಗ್ ಸ್ವಲ್ಪ ಇದು ಮಾಡೋದು ಕ ಆತದದು ಕಾರಣ ನೈ. ಕಿಂತು ಪರಾಮರ್ಶ ಅನ್ಯತಾ ಸಿದ್ಧ ಹೈ. ಪರಾಮರ್ಶ ಅನ್ನೋದು ಅನ್ಯತಾ ಸಿದ್ಧ ಹೈ. ಅದಕ್ಕೆ ಕಾರಣ ಕೊಟ್ಟರು ನೋಡು. ಕಾರಣ से परामर्श अन्यथा सिद्ध कई. जैसे दैवते आया रासब, दैवते आया रासब, रासब अंदर कत्ति दैवते ಅವ್ರ ದೈವದಾಗ ಕತ್ತಿ हाँ दैवते आया रासब व कुलाल पत्नी घट में अन्यता सिद्ध है. अन्यता सिद्ध है ಅದು ಕಾರಣ ಸಾಮಗ್ರಿ ಏನೇನು ಚಕ್ರ ದಂಡ ಮಣ್ಣ ಇವರೇ ಕಾರಣ ಸಾಮಗ್ರಿ ಬೇಕೇ ಬೇಕು. ಫಕ್ತ ಏನು ಆ ಎಲ್ಲ ಸಹಾಯ ಮಾಡ್ಲಿಕ್ಕ ಕುಲಾಲ್ ಪತ್ನಿ ಬೇಕು, ಮಣ್ಣು ತರ್ಲಕ್ಕ ಕತ್ತಿ ಬೇಕು.
ಅವುಗಳಿಂದ ನಮ್ಮ ಘಟ ಆಗಲ್ಲ ಆತೇನು ಘಟಕೇನು ಚಕ್ರ ದಂಡ ಕುಲಾಲ ಇವು ಮೇನ್ ಕಾರಣ ಸಾಮಗ್ರಿ ಬಾಹ್ಯ ಹೋವೆ ಅಂದ್ರೆ ಕುಲಾಲ ಪತ್ನಿ ಮತ್ತು ರಾಸಬ್ अन्यथा सिद्ध है कारण सामग्री ते बाह्य होवे सो अन्यथा सिद्ध कहिए कारण के कारण को अन्यथा सिद्ध कहे ಅಂದ್ರೆ ಕಾರಣ ಅಲ್ಲ ಅವನಿಗೆ ಕಾರಣ ಸಹಾಯ ಅಂದ್ರೆ ಸಹಕಾರ ಅದು ಅಲ್ಲ अन्यथा सिद्धದ ಬಗ್ಗೆ ಲಕ್ಷಣಗಳು ನಮ್ಮ ಮುಂದೆ ಬಂದವು 93 ಪೇಜ್ ಮೇಲೆ 125 ಪೇಜ್ ಮೇಲೆ ಅಂತ ಹಿಂಗೆ ಬರ್ದವು ನಿಮ್ಗೆ ಮುಂದೆ ನೋಡೋಣ ಕಾರಣ ಸಾಮಗ್ರಿತೆ ಬಾಹ್ಯ ಇದ್ರ ಲಕ್ಷಣ ಏನೈತಿಲ್ಲ अन्यथा ಸಿದ್ಧಿ ಲಕ್ಷಣ ಈ ಮುಂದೆ 2 ಜಾಗನ ಬಂದದ ಅವೆಲ್ಲ ನಾವು ಅವು ನಿಮ್ಗೇನು ಜರುತ್ತಿಲ್ಲ ಅಂತ अन्यथा सिद्ध कहिए इस रीति से मीमांसा के मत में परामर्श कर्ण नहीं कर्ण अल्लाह ताके अनुसार भी एक परामर्श को छोड़ के ಒಂದು ಪರಾಮರ್ಶವನ್ನು ಬಿಟ್ಟು ನೈಯಾಯಿಕನಿಗೆ ಅನೇಕ ಪದಾರ್ಥಕ್ಕೂ ಅನುಮಾನ ಕೈ ಆ ನೈಯಾಯಿಕರು ಹೆಂಗ ಮ್ಯಾಲ ಅನೇಕ ಪರಮ ಹೇಳಿದ್ರಲ್ಲ ಕರ್ಮ 4 ಮಂದಿ ಹೇಳಿದ್ರು ನೋಡ್ರಿ 4 ಮಂದಿ ಹೇಳಿಲ್ಲ ಎದಕ್ಕೆ ಅನುಮಿತಿ ಜ್ಞಾನ ತೆಳಗ 4 ಮಂದಿ ಹೇಳಿದ್ರು ನೋಡಿ परामर्श करने ताके अनुसार भी एक परामर्श को छोड़ के न्यायिकन की न्यायी ಅನೇಕ ಪದಾರ್ಥಕ್ಕೂ ಅನುಮಾನ ಕೈ ಅಂದ್ರೆ ಮೀಮಾಂಸನು ಕೂಡ ನ್ಯಾಯಿಕ ರೀತಿಯಂತೆ ಅನೇಕ ಪ್ರಕಾರ ಅನುಮಾನ ಒಪ್ತಾನ ಅವನು ಪರಾಮರ್ಶೆ ಬಿಟ್ಟು ಅದಕ್ಕೆ ತರದು ಯಾವುದು ಒಂದೊಂದು 2 3 ರತನ कोई व्याप्ति की स्मृति को अनुमान कहे है कोई व्याप्ति स्मृति की अनुमान कहे है कहे अದ ಸ್ಮೃತಿ को ಅಟ್ಟೆ ಅದ ನಿಮಗೆ ತಿಳ್ಕೊಳ್ಳೋ ಸದ್ಯಕ್ಕೆ ಅನುಮಾನ ಕೈ ಬರ್ಕೊಳ್ಳೋ ಜರುತ್ತಿಲ್ಲ ಅನುಮಾನ ಕೈ ತಿಳಿತಿತ್ತಂದ್ರೆ ಬರೆಯೋ ಜರುತ್ತಿಲ್ಲ कोई व्याप्ति की स्मृति को अनुमान कहे कोई मानसाधिकरण में व्याप्ति के अनुभव को अनुमान कहे मानसाधिकरण में व्याप्ति के अनुभव को अनुमान कहे कोई 3 ಮಂದಿ 3 ಪ್ರಕಾರ ಹಿಂಗ पूर्वमीमांसक कोई पक्ष में हेतु के ज्ञान को अनुमान कहे ಪಕ್ಷದಲ್ಲಿ ಹೊಗೆಯ ಜ್ಞಾನಕ್ಕೆ ಅನುಮಾನ ಅಂತ ಹಿಂಗೆ ಹೇಳ್ಕೊಂಡು ಪೂರ್ವಮೀಮಾಂಸಕ ಹೇಳ್ಯಾನ ಹಿಂಗ ಇನ್ನು ಅದ್ವೈತ ಮತಾನುಸಾರವಾಗಿ ಅನುಮಿತಿ ರೀತಿ ಅದ್ವೈತ ಮತ ನಾಳೆ ತೊಗೊಳ್ಳೋಣ ಅದ್ವೈತ ಮತ ಈಗ ಬೇಡ ಪೂರ್ವಮೀಮಾಂಸ ಅದ್ರೊಳಗೆ ತಲೆಯಾಗ ಬೇಡ ಅದ್ವೈತ